ಆಲ್ಮೋಸ್ಟ್ ಎಲ್ಲ ಹಬ್ಬದಲ್ಲೂ ಒಂದು ಕಾನ್ಸ್ಟೆಂಟ್ ಡಿಶ್ ಇರೋದಾದರೆ ಅದೇ ವೆಜಿಟೇಬಲ್ ಪಲಾವ್. ಸೊ ಬನ್ನಿ ಇವತ್ತು ಈಸಿಯಾಗಿ ವೆಜ್ ಪಲಾವ್ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿ ಕಾಲು ಕೆ ಜಿ ಕ್ಯಾರೆಟ್, ಪೊಟೇಟೊ, ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬಟಾಣಿ ಕೂಡ ತೊಗೊಂಡಿದ್ದೀನಿ, ಬಿಕಾಸ್ ಪಲಾವಲ್ಲಿ ಬಟಾಣಿ ನನಗೆ ತುಂಬ ಫೇವ್ರೆಟ್. ಸೊ ಇದು ಬಂದು ನಮ್ಮ ವೆಜಿಟೇಬಲ್ಸ್ ಆಗಿರುತ್ತೆ. ನೀವು ಬೇಕಿದ್ದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು. ಮಸಾಲ ರುಬ್ಕೊಳ್ಳೋದಕ್ಕೆ ಪುದೀನ, ಕೊರಿಯಾಂಡರ್ ತೊಗೊಂಡು, ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡು, ಒಂದು 15 ಕ್ಲೋವಷ್ಟು ಗಾರ್ಲಿಕ್ ಬೆಳ್ಳುಳ್ಳಿ ತೊಗೊಂಡು, 1 ಇಂಚಷ್ಟು ಜಿಂಜರ್ ತೊಗೊಂಡಿದ್ದೀನಿ. ಮತ್ತು ಒಂದು 3 ದಪ್ಪ ಆನಿಯನ್ ಕೊಯ್ದು ತೊಗೊಂಡು, ಒಂದು ಸಣ್ಣ ಟೊಮೆಟೊ ಲಾಸ್ಟಲ್ಲಿ ಹಾಕೋದಕ್ಕೆ ಆ ಹುಳಿ ಟೇಸ್ಟ್ ಕೊಡೋದಕ್ಕೆ ತೊಗೊಂಡಿದ್ದೀವಿ. ಸೊ ಫಸ್ಟ್ ನಾವಿಲ್ಲಿ ಮಸಾಲೆಗೆ ಏನೇನು ಬೇಕೋ ಅದನ್ನು ಚೆನ್ನಾಗಿ ರೆಡ್ ಆಗೋ ತನಕ, ಕೆಂಪು ಕಲರ್ ಬರೋ ತನಕ ಆಯಿಲಲ್ಲಿ ಹೀಟಾಗಿ ಹುರ್ಕೋಬೇಕು. ಸೊ ನಾನು ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, 4-5 ಹಸಿಮೆಣ್ಸಿನ್ಕಾಯಿ, ಜಿಂಜರ್, ಗಾರ್ಲಿಕ್ನ ಎಲ್ಲ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಹುರಿಯೋ ಸ್ಟೆಪ್ಪೇ ಇಲ್ಲಿ ಟೇಸ್ಟ್ ಗಿವಿಂಗ್ ಸ್ಟೆಪ್. ಸೊ ಇದನ್ನು ಸ್ಕಿಪ್ ಮಾಡಬೇಡಿ. ಯೂಶ್ವಲಿ ಒಬ್ಬೊಬ್ಬರು ಇದನ್ನು ಹಸಿದಾಗೆ ಕೊತ್ತಂಬರಿ, ಪುದೀನ ಮಸಾಲ ರುಬ್ಕೋತಾರೆ. ಬಟ್ ಟ್ರೈ ಮಾಡಿ ಇದನ್ನು ಹುರಿದು ಹಾಕಿ. ಟೇಸ್ಟ್ ಬಂದು 8 ಇದ್ದರೆ ಅದು 10 ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಲಾಸ್ಟ್ 1 to 2 ಮಿನಿಟ್ಸ್ ಇರುವಾಗ ಈ ಎಲೆನ ಹಾಕ್ಕೊಳ್ಳಿ, ಬಿಕಾಸ್ ಬೇಗ ಬೆಂದೋಗುತ್ತೆ ಪುದೀನ ಮತ್ತು ಕೊತ್ತಂಬರಿ. ಸೊ ಇದನ್ನು ರೋಸ್ಟ್ ಮಾಡಿಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಮಸಾಲ ಆದಮೇಲೆ ಅದೇ ಕುಕ್ಕರ್ಗೆ ತುಪ್ಪ ಮತ್ತು ಆಯಿಲ್ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು, ನಿಮ್ಗೇನೇನು ಇಷ್ಟ ಆಗುತ್ತೋ ಆ ಅರೋಮ್ಯಾಟಿಕ್ಸ್ ಹಾಕ್ಕೋಬೇಕು. ನಾನಿಲ್ಲಿ ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ ಅದೆಲ್ಲ ಹಾಕ್ಕೋಬೋದು. ನನಗೆ ಈ ಸ್ಟಾರ್ ಅನೀಸ್ ಎಲ್ಲ ತುಂಬ ಘಾಟ್ ಅನಿಸುತ್ತೆ, ಸೊ ಅದನ್ನು ಜಾಸ್ತಿ ಬಳಸೋದಿಲ್ಲ. ಸೊ ಇಲ್ಲಿ ಆಯಿಲಲ್ಲಿ ಅರೋಮ್ಯಾಟಿಕ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾವು ಏನೇನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದಾದ್ಮೇಲೆ ಒಂದು ಇಮಿಡಿಯೇಟ್ಲಿಯೇ ಈ ಹೀಟ್ ಆಗಿರೋ ಆಯಿಲಲ್ಲಿ ಅದನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ, ಕಾಲಿಫ್ಲವರ್ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಆ್ಯಸ್ ಐ ಸೆಡ್, ಪನ್ನೀರ್ ಕೂಡ ಆಪ್ಷನಲ್ಲಾಗಿ ಹಾಕ್ಕೋಬೋದು. ಮತ್ತು ಡಬಲ್ ಬೀನ್ಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯು ಕ್ಯಾನ್ ಆ್ಯಡ್ ದಟ್ ಆ್ಯಸ್ ವೆಲ್. ಹಾಕ್ಕೊಂಡು ಆಯಿಲಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಬರೀ ವೆಜಿಟೇಬಲ್ಸ್ನ ಹುರ್ಕೊಂಡ್ರೆ ಅದು ಫ್ಲೇವರ್ ಬರೋದಿಲ್ಲ. ಸೊ ಸ್ವಲ್ಪ ಉಪ್ಪು, ಅರಿಶಿನ ಸೇರಿಸಿ ಹುರ್ಕೊಳ್ಳಿ. ಹುರ್ಕೊಂಡು ಆದಮೇಲೆ ಇದನ್ನು ಕುಕ್ಕರ್ ಮುಚ್ಚಿ 2 to 3 ಮಿನಿಟ್ಸ್ ಬೇಯಿಸ್ಕೋಬೇಕು, ಸ್ಟೀಮ್ ಆಗಬೇಕು. ಸೊ ಅಟ್ಲೀಸ್ಟ್ 40% ವೆಜಿಟೇಬಲ್ಸ್ ಬೆಂದೋಗುತ್ತೆ ಇಲ್ಲೇ. ನಮ್ಮ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಆದಮೇಲೆ ನಾವಿಲ್ಲಿ ರುಬ್ಕೊಂಡಿರೋ ಪಲಾವ್ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ವೆಜಿಟೇಬಲ್ಸ್ ಕ್ಲೀನಾಗಿ ಸ್ಟೀಮ್ ಆಗಿದೆ, ನೀರು ಬಿಟ್ಕೊಂಡಿದೆ. ಸೊ ಇಟ್ಸ್ ಆಲ್ಮೋಸ್ಟ್ 30-40% ಕುಕ್ಡ್. ಸೊ ನಾವು ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಇದಕ್ಕೆ ನಾವೀಗ ಉಪ್ಪು ಖಾರ ಸೇರಿಸ್ಕೋಬೇಕು. ಇಲ್ಲಿ ಜಾಸ್ತಿ ಏನಿಲ್ಲ, ಬೇಸಿಕ್ ಮಸಾಲಾನೇ ಬಳಸೋದು, ಬಿಕಾಸ್ ಈ ರುಬ್ಬೋ ಮಸಾಲಲ್ಲೇ ಮೇನ್ ಟೇಸ್ಟ್ ಇರೋದು. ಇಲ್ಲಿ ನಾನೀಗ 1.5 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ.
2 ಟೀ ಸ್ಪೂನ್ ಧನಿಯಾ ಪುಡಿ ದಟ್ ಇಸ್ ಕೊರಿಯಾಂಡರ್ ಪೌಡರ್ ಹಾಕೋತೀನಿ. ಮತ್ತು ಹಾಫ್ ಟೀ ಸ್ಪೂನ್ ಅರಿಶಿನ, ಹಾಫ್ ಟೀ ಸ್ಪೂನ್ ಗರಂ ಮಸಾಲ, ಮತ್ತು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಈ ಸ್ಟೇಜಲ್ಲಿ ಮಸಾಲ ಎಲ್ಲ ಇಟ್ ಶುಡ್ ನಾಟ್ ಬರ್ನ್ ಅಲ್ವಾ, ಸೊ ಆ ಬರ್ನ್ ಆಗದೇ ಇರಲಿ, ಸುಡದೇ ಇರಲಿ ಅನ್ನೋದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಒಂದು ಅರ್ಧ ಲೋಟ ಅಷ್ಟು ನೀರು ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಿ. ಈ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಇಲ್ಲಿ ವಾಟರ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಮಸಾಲಾನ ಕುದಿಸ್ಕೋಬೇಕು. ಮತ್ತು ಲಿಡ್ನ ಸುಮ್ಮನೆ ಮೇಲೆ ಮುಚ್ಚಿ 1 to 2 ಮಿನಿಟ್ಸ್ ಈ ಮಸಾಲೆ ಕುದಿ ಬರೋ ತನಕ ವೇಟ್ ಮಾಡಿ. ಅಷ್ಟರಲ್ಲಿ ನಾವು ಇಷ್ಟು ಮಸಾಲ ಸೇರಿಸೋದಕ್ಕೆ ನಾನು 2 ಲೋಟ ಅಷ್ಟು ಅಕ್ಕಿನ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ ಇಲ್ಲಿ ಈಗ ಮಸಾಲ ಬ್ಯೂಟಿಫುಲ್ಲಾಗಿ ಅರೋಮ್ಯಾಟಿಕಾಗಿ ಕುದೀತಿದೆ. ಈ ಸ್ಟೇಜಲ್ಲಿ ನಾವು ವಾಶ್ ಮಾಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಈ ಲಾಸ್ಟ್ ಸ್ಟೇಜಲ್ಲಿ ನಾನು ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಟ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ಇದು ಹಾಕೋದ್ರಿಂದ ಈ ಹೆವಿ ಮಸಾಲೆಯಿಂದ ಕಟ್ ಥ್ರೂ ಮಾಡಿ ಒಂದು ಮೈಲ್ಡ್ ಟೇಸ್ಟ್ ಬರುತ್ತೆ. ತಿನ್ನೋದಕ್ಕೂ ಆರಾಮಾಗಿ ಜಾಸ್ತಿ ಖಾರ ಇರೋದಿಲ್ಲ. ಈಗ ನಾನು 2 ಲೋಟ ಅಕ್ಕಿಗೆ ಇಲ್ಲಿ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಡಬಲ್ ಅಂತೂ ಹಾಕಕ್ಕೆ ಹೋಗಬೇಡಿ, ಮುದ್ದೆ ಮುದ್ದೆ ಆಗೋಗುತ್ತೆ. ಸೊ ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾನು 1 ಟೀ ಸ್ಪೂನ್ ತುಪ್ಪ ಕೂಡ ಹಾಕಿ ಆಮೇಲೆ ಕುಕ್ಕರ್ ಮುಚ್ತೀನಿ. ಸೊ ಬಿಕಾಸ್ ಇದರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಈ ಪಲಾವ್ನ ನಾವು ಹೈ ಫ್ಲೇಮಲ್ಲಿ 2 ವಿಸಿಲ್ ಹೋಗಿಸಿ, ಲೋ ಫ್ಲೇಮಲ್ಲಿ 2 ವಿಸಿಲ್ ಹೋಗಿಸಿದ್ರೆ ನಾವು ಹಬ್ಬಕ್ಕೆ ಮಾಡೋ ಪಲಾವ್ ರೆಡಿ ಆಗುತ್ತೆ. ಸೊ ನಮ್ಮ ಬಿಸಿ ಬಿಸಿ ವೆಜ್ ಪಲಾವ್ ರೆಡಿ ಆಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಐ ಮಸ್ಟ್ ಸೇ ಇದು ಅಷ್ಟು ಅರೋಮ್ಯಾಟಿಕಾಗಿ ಟೇಸ್ಟ್ ಆಗ್ತಿತ್ತು. ಆ್ಯಂಡ್ ಕುಕ್ಕರ್ ತೆಗ್ದಿದ ತಕ್ಷಣವೇ ಗೊತ್ತಾಗೋಗುತ್ತೆ ಅದು ನೀರು ಎಲ್ಲ ಮಸಾಲ ಚೆನ್ನಾಗಿ ಹಿಡ್ದಿದೆಯಾ ಅಂತ. ಸೊ ಐ ನ್ಯೂ ದಿಸ್ ವುಡ್ ಬಿ ಪರ್ಫೆಕ್ಟ್ ಅಂತ. ಟೇಸ್ಟ್ ಮಾಡೋದ್ರಲ್ಲೂ 100/100 ಇತ್ತು. ಐ ಥರೋಲಿ ಎಂಜಾಯ್ಡ್ ಇಟ್. ನೀವು ಈ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಗೌರಿ ಹಬ್ಬಕ್ಕೆ ಟ್ರೈ ಮಾಡಿ ನೀವು ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಪ್ಲೀಸ್ ಸಬ್ಸ್ಕ್ರೈಬ್.